ಅವರಿಗೂ ಹೇಳಿದ್ವಿ, ಅವರಿಗೂ ಕೊಟ್ಟಿದ್ದೀವಿ. ಎಷ್ಟು ದಿನ ತಡೆಯೋದು? 4 ಅವರ್ ಕರೆಂಟ್ ಇತಿಹಾಸದಲ್ಲಿ ಓಡೇ ಇಲ್ಲ. ಮಾಡಿದೆ ಯಾರು ಸಕ್ಸಸ್ಫುಲ್ ಟಿಸಿ ಅವು ನೋಡಪ್ಪ ಇಷ್ಟು ಕೊಟ್ಟರೆ ಇಷ್ಟು ದಿನ ಬರ್ತಾರೆ ಅಂತ ಒಂದು ಅವು ಇರ್ಲಿತ್ತು. ನಾನು ಹೇಳ್ದೆ ಮರ್ಯ ಪುಕ್ಷಟೆ ಬಿಡ್ತಾರೆ. ಲೈನ್ಮನ್ಗಳು ಬಂದ್ರು 1000 ರೂಪಾಯಿ ಇವತ್ತು ಟಿಸಿ ಇರ್ತಕ್ಕೆ 25 ಕೆವಿ ಟಿಸಿ ಇರ್ತಕ್ಕೆ ವಾರದಾಗಿ ಏನ್ ಮಾಡ್ಬೇಕ್ರಿ? ಒಂದು ಟಿಸಿ ಅಕ್ಕ ಹುಡುಕೊಂಡು ಸಿದ್ದು ಅಂತ ಹೇಳಿ ನಾವು ರೈತರು. ನಮ್ಮ ಸಮಸ್ಯೆ ಏನು ಅಂದ್ರೆ ದಿನಕ್ಕೆ 7 ಅವರ್ ಇದೆ ಕರೆಂಟ್ ನಮಗೆ ಕರೆಂಟ್ ಬೇಕಷ್ಟೇ. ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಯಾವಾಗ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಕರೆಂಟ್ ತೆಗಿಬೇಕಾದ್ರೆ ಮಾತ್ರ ಇಂಥ ಟೈಮಿಂಗ್ಸಿಗೆ ಅಂತಂದ್ರೆ ತೆಗಿತಾರೆ. ನಮಗೆ ಡೈಲಿ 7 ಅವರ್ ಕರೆಂಟ್ ಬೇಕು. ಸಮರ್ಪಕವಾಗಿ 7 ಅವರ್ ಕರೆಂಟ್ ಬೇಕಷ್ಟೇ ನಮಗೆ. ನಾವು ಇವ್ರ ಹತ್ರ ಏನ್ ಕೇಳ್ಕೊತಾ ಇದೀವಿ ಅಂತಂದ್ರೆ ದಿನದಲ್ಲಿ 7 ಅವರ್ ಕರೆಂಟ್ ಅಂತ ಹೇಳಿದಾರೆ ಸರ್ಕಾರ. ಅಷ್ಟೇ ಅವರ್ ಕರೆಂಟ್ ಕೊಡ್ಲಿ, ನಮಗೆ ಜಾಸ್ತಿ ಕರೆಂಟ್ ಕೊಡೋದು ಬೇಡ. ಅದನ್ನ ರೂಲ್ಸ್ ಪ್ರಕಾರ ಕೊಡ್ತೀವಿ. ಇವ್ರು ಕೊಡೋ ಕರೆಂಟ್ ಏನ್ ಮಾಡ್ತಾರೆ, ಬೆಳಗಿಂದ 4 ಗಂಟೆಗೆ ಕೊಡ್ಬೇಕಿರುತ್ತೆ. 4 ಗಂಟೆಗೆ ಕರೆಂಟ್ ಬರೋದು, ಒಂದೊಂದು ದಿನ 6 ಗಂಟೆಗೆ ಬರುತ್ತೆ, 7 ಗಂಟೆಗೆ ಬರುತ್ತೆ. ಬರೀ ಒಂದೇ 8 ಗಂಟೆಗೆ ತೆಗಿಬೇಕು ಅಂದ್ರೆ ಕರೆಕ್ಟಾಗಿ ಕರೆಂಟ್ ತೆಗಿತಾರೆ. ಅದರಲ್ಲಿ ಲೈನ್ ಹರ್ಕೊಂಡಿದೆ, ಅದು ಲೋಡ್ ಶೆಡ್ಡಿಂಗು, ಇಲ್ಲಿ ಲೋಡ್ ಶೆಡ್ಡಿಂಗು ಅಂತೇಳಿ ಬರೀ ಅದು ಇದು ಅಂತೇಳಿ ಬರೀ ದಿನದಲ್ಲಿ ನಮಗೆ ಸಮಸ್ಯೆ. ದಿನದಲ್ಲಿ 1 ಅವರ್ 2 ಅವರ್ ಕರೆಂಟ್ ಸಿಗ್ತಿದೆ ಅಷ್ಟೇ. ನಮಗೆ ಸಂಪೂರ್ಣವಾಗಿ ಅದು ಸಿಕ್ತಿಲ್ಲ. 1 ಅವರ್ ಕರೆಂಟ್ ಸಿಗ್ಬೋದು, ಅದ್ರಲ್ಲಿ ನಾವು ಬೋರ್ ಆನ್ ಮಾಡೋ ಹೊತ್ತಿಗೆ ಅದು ಕರೆಂಟ್ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ. ಯಾರೋ ಫೋನ್ ಮಾಡಿದ್ಯಾ, ಜಾವಲ್ ಎಸ್ಒ ಕೇಳು, AWE ಕೇಳು, ಹಿಂದೆ ಅವ್ರನ್ನ ಕೇಳೋರು ನಮಗೇನು ಫೋನ್ ಮಾಡ್ತೀರಾ ಅಂತ ಬೇಜವಾಬ್ದಾರಿ ತಂದಿಂದ ಫೋನ್ ಮಾಡ್ರೆ ಫೋನ್ ಎತ್ತಲ್ಲ. ಆ ಲೋಡ್ ಶೆಡ್ಡಿಂಗ್ ಐತೆ ನನ್ನ ಹೆಂಗ್ ಕೇಳ್ತೀಯ ನೀನು? ತುಂಬಾ ಅನುಚಿತವಾಗಿ ವರ್ತನೆ ಮಾಡೋದು, ರೈತರಿಗೆ ಸ್ಪಂದಿಸಲ್ಲ. ಈ ತರ ಕ್ಷಮೆ ಕೇಳಬೇಕು. ಲೈನ್ ಮ್ಯಾನ್ ಕೇಳಿ ಅಂತಾರೆ. ಯಾತಕ್ಕಿರೋದು ಎತ್ತಬೇಕು. ರಾತ್ರಿ ನಾನೇ ಫೋನ್ ಮಾಡಿ, ರಾತ್ರಿ 10 ಗಂಟೆ ಕರೆಂಟ್ ಹೋಗಿದ್ದೆ, ನಾನೇ ಫೋನ್ ಮಾಡಿ ತೋರಿಸ್ತೀನಿ. ವರ್ಷ ಕೇಳಿ ಅಂತಾರೆ. ವರ್ಷ ಕೇಳಿದ್ರೆ ಹಣ ಓವರ್ಲೋಡ್ ಆಯ್ತು, ನಾನೇನು ಮಾಡಲ್ಲ, ಕರೆಂಟ್ ಬರಲ್ಲ ಅಂತಾರೆ. ಕೇಳಿದ್ರೆ ಓವರ್ಲೋಡ್ ಆಯ್ತು ತಗ್ತಿದೀವಿ ಅಂತ ಕರೆಂಟ್ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಲೈನ್ ಮಾಡಿ ಯಾಕೆ ಮಾಡ್ರಿ ಅಂತ ಹೇಳ್ತಾರೆ. ನೀವು ಯಾಕೆ ಹೇಳ್ಬೇಕದ ಏನಾಗಿದೆ ಅಂತ ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ರಿಸೀವ್ ಮಾಡಿದ್ರ ಲೈನ್ ಮ್ಯಾನಿಗೆ ಯಾಕೆ ನಾವು ಮಾತಾಡೋದು? ನೀವು ಮಾಡ್ರಿ, ಫೋನ್ ಮಾಡಿ ಮಾತಾಡ್ರಿ. ನಾನೇನ್ ಮಾಡೋಣ ಅಂತಾರೆ. ಸರ್ ಟೊಮೆಟೊ ಒಂದು ಸಮಸ್ಯೆ 150 ಎಕರೆ ನೋಡಿ ಸರ್, ನೀರಿಂದಲೇ ಬೆಳೆಗಳು ನೋಡಪ್ಪ, ಒಂದು 100ರಿಂದ 150 ಎಕರೆ ಟೊಮೆಟೊನೇ ಇದೆ. ಎಲ್ಲ ಈಗ ಬೆಳೆ ನಾಟಿ ಮಾಡಬೇಕು, ಈಗ ರೆಡಿ ಇರೋದು. 200ರಿಂದ 300 ಎಕರೆ ಶುಂಠಿ ರೆಡಿ ಇದೆ, ಹಾಕಿದ್ದಾರೆ, ನಾಟಿ ಮಾಡಿದ್ದಾರೆ. ಅವ್ರಿಗೆ ನೀರಿನ ಸಮಸ್ಯೆ ಇದೆ. ತೆಂಗಿನ ತೋಟ ಹೆಚ್ಚಿಗೆ ಕಡಿಮೆ ಒಂದೊಂದು ಊರಲ್ಲಿ ಮಿನಿಮಮ್ ಅಂದ್ರೆ 300ರಿಂದ 400 ಎಕರೆ ಅಂದ್ರೆ 5 ಊರಿಗೆ ಲೆಕ್ಕ ಹಾಕಿದ್ರೆ 1,500 ಎಕರೆ ತೆಂಗಿನ ಗಿಡ ಇದೆ. ಏನ್ ಮಾಡ್ಬೇಕು? ತೆಂಗಿನ ಗಿಡದವರು ದಾಳಿಂಬೆ ಬೆಳ್ಕೊಂಡಿದ್ದಾರೆ. ಈಗ 5 ವರ್ಷದಿಂದ 10 ವರ್ಷದಿಂದ ಏನ್ ಸಮಸ್ಯೆ ಆಗಿತ್ತು ಅಂತಂದ್ರೆ ನೀರಿರ್ಲಿಲ್ಲ, ಅವಾಗ ಒಂಥರ ಹಾಳಾಗೋಗಿದೆ. ಈಗ ನೀರಿದ್ದು ಕರೆಂಟ್ ಇಲ್ಲ ಅಂದ್ರೆ ಇನ್ನೊಂಥರ ಹಾಳಾಗಿ ಹೋಗ್ತೀವಿ. ಒಟ್ಟಿಗೆ ಎಲ್ಲೇ ಆದ್ರೂ ರೈತ ಹಾಳಾಗಿ ಹೋಗ್ತಿದೆ. ಇದಕ್ಕೆ ನಮ್ಮ ರೆಸ್ಪಾನ್ಸ್ ಮಾಡ್ಬೇಕು ಅಷ್ಟೇ. ನಾವೇ ಹೇಳ್ತಿರೋದು ನಮಗೆ 7 ಅವರ್ ಕರೆಂಟ್ ಇದೆ, ಕರೆಂಟ್ ಕೊಡಿ ನಾವು ಅಷ್ಟೇ ಕೇಳ್ತಿರೋದು. ನಮ್ದೇನಿಲ್ಲ ಫೀಲ್ಡ್ ಮಾಡ್ತೀರಾ, ಇಲ್ಲ 1 ಅವರಿಗೆ 4 ಅವರ್ ಕರೆಂಟ್ ಕೊಡ್ಕೊಂಡ್ಬಿಟ್ರೆ ಅದು ನಮ್ಗೆ ಬೇಕಿಲ್ಲ. ಒಟ್ಟಿಗೆ 4 ಅವರ್ ಕರೆಂಟ್ ಬೇಕಷ್ಟೇ ನಮ್ಗೆ. ಹಂಗೆ ಅದೇ ಸಮಸ್ಯೆ. ಬೆಳಗ್ಗೆ 4 ಅವರ್ ಬೆಳೆ
ಡೈಲಿ 3 ಅವರ್ ಕೊಡ್ತೀವಿ ಅಂತ ಹೇಳ್ತಾರೆ. ಅವರೇ ಹೇಳಿದ್ದಾರೆ 3 ಅವರ್ ಕೊಡ್ತೀರಿ ಅಂತ ಹೇಳಿದ್ರು ಸರ್. ಮೊನ್ನೆ ಫೋನ್ ಮಾಡಿದಾಗ 3 ಅವರ್ ಅವ್ರು ಹೇಳಿದ್ದಾರೆ ಡೈಲಿ 3 ಅವರ್ ಕರೆಂಟ್ ಕೊಡ್ತೀನಿ ಅಂತ ರೈತನ ಬೆನ್ನೆಲುಬನ್ನೇ ಮುರಿತಾ ಇದ್ದಾರೆ. ಸಮರ್ಪಕವಾಗಿ ವಿದ್ಯುತ್ ಪೂರೈಸಿದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ, ಅದೇ ರೀತಿ ಇವರು ಏನು ಇಲಾಖೆಯಲ್ಲಿ ಅಧಿಕಾರಿಗಳು ಇರ್ತಕ್ಕಂಥವರು ರೈತರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಒಂದು ಅವ್ರಿಗೇನು ಆದೇಶ ಇದೆ 7 ಗಂಟೆ ವಿದ್ಯುತ್ತನ್ನು ಪೂರೈಸಬೇಕು. ಇವತ್ತು ನಮ್ಮ ಇನ್ನೊಬ್ಬರು ಮತ್ತು ಸಿದ್ದೇಶ್ವರರೆಲ್ಲ ರೈತರು ಹೇಳಿರ್ತಕ್ಕಂಥವ್ರಿಗೆ ಅಡಿಕೆ ಬೆಳೆ ಒಣಗೋಗ್ತಾ ಇದೆ, ತೆಂಗು ಒಣಗೋಗ್ತಾ ಇದೆ. ಅದೇ ರೀತಿ ಶುಂಠಿ ತರಕಾರಿ ಬೆಳೆಗಳು, ಹಲವಾರು ತರಕಾರಿ ಬೆಳೆಗಳು ನಾಶ ಆಗ್ತಾ ಇದೆ. ಈ ರೀತಿ ಮುಂದುವರಿಲಿಲ್ಲ ಅಂದ್ರೆ ರೈತರು ನಷ್ಟ ಅನುಭವಿಸ್ತಾರೆ. ಇದನ್ನ ಹೊತ್ತುಕೊಂಡೆ ಅಧಿಕಾರಿಗಳು ಕೂಡಲೇ ಶೀಘ್ರದಲ್ಲೇ ಇದನ್ನ ಸಮರ್ಪಕವಾಗಿ ವಿದ್ಯುತ್ತನ್ನ ಪೂರೈಸತಕ್ಕಂಥದ್ದನ್ನ ಮಾಡಬೇಕು. ಇಲ್ಲ ಅಂದ್ರೆ ಕಚೇರಿಗೆ ಬೀಗ, NSSಗೆ ಬೀಗ ಹಾಕ್ತಾರೆ. ಈಗ 300 ಜನ ರೈತರು ಬಂದಿದ್ದಾರೆ. ಇದು 1000 ಜನ ಮುಟ್ಟುತ್ತೆ. ನಮ್ದಲ್ಲಿರ್ಲಿ, ನಾಳೆ ದಿನ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ನೀವು ಆಗ್ತೀರಾ. ಇದನ್ನ ಸಮರ್ಪಕವಾಗಿ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಸರ್ಕಾರಕ್ಕೆ ಮನವಿ ಮಾಡಿ ಸಮರ್ಪಕವಾಗಿ ವಿದ್ಯುತ್ತನ್ನ ಪೂರೈಸಿದ್ರೆ ನಿಮಗೆ ಒಳ್ಳೇದು. ರೈತರು ನೀವೇನ್ ಮಾಡಕ್ಕಲ್ಲ, ನಾವು ನಿಂತ್ಕೊಂಡ್ರೆ ಇನ್ನೂ ಬೇಕಲ್ಲ ನಾವು ಮುಂದೆ ನೋಡ್ಕೊಂಡ್ರೆ ಮಾತಾಡಂಗಿಲ್ಲ ಮೋಟರ್ ಸುಟ್ಟಾಗ್ತಾವಂತ ಇಷ್ಟವರನ್ನು ಕನ್ಫರ್ಮ್ ಐದುವರೆಯಿಂದ 7 ಗಂಟೆ ತನಕ ಹಾಲು ಕರೆಯೋದು. ಆ ಟೈಮಿಂಗ್ಸ್ಗೆ ಇವರು ಕೇಳ್ರಿ, ಅಧಿಕಾರಿಗಳು ಕೇಳ್ರಿ. ಕರೆಂಟ್ ಕೊಡ್ರಿ. ಕಂಪ್ಲೇಂಟ್ ಅವರಿಗೂ ಹೇಳಿದ್ರೆ ಅವರಿಗೂ ಕೊಟ್ಟಿದ್ದೀವಿ. ಎಷ್ಟು ದಿನ ತಡೆಯೋದು ಹೇಳಿ? 4 ಅವರ್ ಕರೆಂಟ್ ಇತಿಹಾಸದಲ್ಲಿ ಓಡೇ ಇಲ್ಲ. ಮಾಡಿದೆ ಸಮಸ್ಯೆ ಆದ್ರೆ 4 ಅವರ್ ಕೊಡ್ತಾರೆ. 10 ಸತಿ ನೋಟಿಸ್ ಸಂಖ್ಯೆ 300 ಆಂಪ್ಸ್ ಬಂದಾಗ ನಾನೇನು ಮಾಡಿದ್ದೀನಿ, ಅದನ್ನ ವೈ ಆಪರೇಷನ್ ಸ್ಪ್ಲಿಟ್ ಮಾಡಿಬಿಟ್ಟು ಏನು ಸರ್ಕ್ಯೂಟ್ ಇರುತ್ತೋ ಅದನ್ನ ಬ್ರೇಕ್ ಮಾಡಿಬಿಟ್ಟು ಈ ಕಡೆ ಕ್ಲಾಕ್ ಅವರು ಈ ಕಡೆ ಕ್ಲಾಕ್ ಅವರು ಕೊಡಬೇಕು ಅಂತ
ಅಲ್ಲಿಗೆ ಒಂದು ಫೀಟಿಗೆ ನೀವು ಕೇಳಿದಷ್ಟು 7 ಅವರ್ ಅಂತ ಕೇಳಿದ್ವಿ. ಬೆಳಗಿನ ಜಾವ 4 ಗಂಟೆಗೆ ಚಾರ್ಜ್ ಆದರೆ ಅದು 12 ಗಂಟೆವರೆಗೂ ಇರುತ್ತೆ. ಎಷ್ಟು ಅವರ್ ಆಯಿತು? ಇದೇ ತರ 5 ಸಲ ಹೇಳ್ಕೊಳ್ತಾರೆ, ವಿಡಿಯೋ ಮಾಡ್ತೀನಿ, ವಿಡಿಯೋ ಆಯ್ತು, ಇದೇ ಮಾತು ಸರಿ ಮಾಡ್ತೀನಿ, ನಾಳೆ ಸರಿ ಮಾಡ್ತೀನಿ, ಸರಿ ಮಾಡಲ್ಲ ಹೇಳಿದಾಗ ಒಂದಿನ ಬರ್ತಾರೆ, ಮತ್ತೆ 3 ದಿನ ಕರೆಂಟ್ ಬರಲ್ಲ. ನೀವೇನಂದ್ರಿ AW ಅಂತ ನೀವೇನಂದ್ರಿ? ಸರಿ ಮಾಡ್ತೀನಿ, ನಾಳೆ ಕೊಡ್ತೀವಿ ಅಂದ್ರಿ. ಸರ್ ಮಾಡಿದ್ರಿ. ನೋಡ್ರಿ 29 ಡಿಸೆಂಬರ್ ಅಲ್ಲೂ ಕೊಟ್ಟಿದ್ದೀವಿ. ಇವತ್ತು ಮಾರ್ಚ್ ಕರೆಂಟ್ 2 ತಿಂಗಳಿಂದ ಸರಿಯಲ್ಲ. 29 ಡಿಸೆಂಬರ್ ನೋಟಿಸ್ ಕೊಟ್ಟಿದ್ದೀವಿ. ಇದೇ ಇಷ್ಟೇಜಲ್ಲಿ ಬಂದು ನೋಟಿಸ್ ಕೊಟ್ಟಿದ್ದೀವಿ, ಒಬ್ಬರಲ್ಲ. ಇಲ್ಲಿ ನೋಡ್ರಿ ಮತ್ತೆ ಆಯ್ತಾ, ನೋಡ್ರಿ ವಿಡಿಯೋ ಮಾಡ್ಕೊಂಡು ಒಪ್ಕೊಂಡಿದ್ದಾರೆ. ಇನ್ನು 2-3 ದಿನದಲ್ಲಿ ಸರಿ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡಿಲ್ವಾ? 2-3 ದಿನದಲ್ಲಿ ಸರಿ ರೆಕಾರ್ಡ್ ಇದೆ. ಎಲ್ಲರೂ ಮಾಡ್ತಾರೆ, ಸರಿ ಮಾಡಿದ್ದಾರೆ. 2 ತಿಂಗಳು ಸಮಸ್ಯೆ ಅರ್ಥ ಮಾಡ್ಕೊಂಡು ಈಗ
ಒಂದ್ಸತಿ ಅಲ್ಲ ನೋಡು, ಒಂದ್ಸತಿ 2 ಸತಿ ನೋಟಿಸ್ ಕೊಟ್ಟಿದೀವಿ, ವಿತ್ ವಿಡಿಯೋನು ಮಾಡ್ಕೊಂಡಿದೀವಿ. ಇದು 10 ಸತಿ ಕೊಟ್ಟಿರೋದು ನೋಡ್ರಿ. ಒಂದ್ಸತಿ ಅಲ್ಲ 10 ಸತಿ ವಿಡಿಯೋ ಮಾಡಿ ಅವರೇ ಒಪ್ಕೊಂಡಿದ್ದಾರೆ. ಸರಿ ಮಾಡ್ತೀವಿ ಅಂತಾರೆ, 3 ದಿನ ಸರಿ ಮಾಡ್ತಾರೆ, ಮತ್ತೆ ಸರಿ ಮಾಡಲ್ಲ. ಮಾಮೂಲಿ ಇಲ್ಲಿ ನೋಡಿ, 3 ಸತಿ ನೋಟಿಸ್ ಕೊಟ್ಟಿದ್ದೀನಿ, ಒಂದ್ಸತಿ ಅಲ್ಲ. ಅಲ್ಲ ಡಿವೋಲ್ ಮಾಡ್ಕೊಂಡ್ಬಿಟ್ಟೆ ನಿಮಗೆ ಗೊತ್ತಿದೆ. ಈಗ ನೀರಿನ ಸೋರ್ಸು ಚೆನ್ನಾಗಿರ್ತದೆ. ಫಸ್ಟ್ ಆಫ್ ಆಲ್ ಒಂದು ಗಂಗಾ ಕಲ್ಯಾಣ ಕೊಟ್ಟಿದ್ದೀವಿ, ಯುಎನ್ಐಪಿ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಸೆಲ್ಫ್ ಡಿಸ್ಪಾನ್ಸಿಬಿಲಿಟಿ. ಸೊ ಬರ್ತಾ ಏನಂತ ಲೋಡ್ ಜಾಸ್ತಿ ಆಗಿದೆ. ಇದು ರೀಸನ್. ಈ ವರ್ಷ ಜಾಸ್ತಿ ಯಾಕೆ ಟ್ರಿಪ್ ಆಗ್ತಾ ಇದೆ ನಮಗೆ, ಲೋಡ್ ಜಾಸ್ತಿ ಆಗಿದೆ. ಇದು ಗೌರ್ಮೆಂಟಿಂದಲೂ ಸ್ಕೀಮ್ ಇದೆ, ಯುಎನ್ಐಪಿ ಸ್ಕೀಮು, ಗಂಗಾ ಕಲ್ಯಾಣ ಸ್ಕೀಮು ಮತ್ತು ಸೆಲ್ಫ್ ಸ್ವಂತ ಕ್ರಮದಲ್ಲಿ ಎಲ್ಲ ರೈತರು TC ಮಾಡ್ತಿರ್ತೀವಿ ಅಂತ ಫೆಸಿಲಿಟಿ ಸಿಚುವೇಷನ್ ಲೋಡು ಜಾಸ್ತಿ ಆಗಿದೆ. ಇದು ಈ ವರ್ಷದ್ದಲ್ಲ, ಈಗ ಆಲ್ಮೋಸ್ಟ್ ಇನ್ನೂ ಇದೆ ನಮಗೆ ಫಾಸ್ಟ್ ಇಯರ್ಸಿಂದನೂ ಇದೆ. ಬಟ್ ಈ ವರ್ಷ ಏನೇ ಜಾಸ್ತಿ ಆಗಿದೆ ಅನ್ನೋದು ನಾನು ರೀಸನ್ ಕೊಡ್ತೀನಿ. ಒಂದು, ಈಗ MESS ಒಂದೇ ಇದೆ, ಸಂಖ್ಯೆಯಲ್ಲಿ ಒಂದು ಫೀವರ್